ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಫಿಕ್ಸ್ಡರ್ಮಾ ಶ್ಯಾಡೋ ಅವ್ರದ್ದು. ಇದನ್ನು ನಾನು ಆಲ್ಮೋಸ್ಟ್ 1.5 ವರ್ಷದಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಡರ್ ಮಾಡಿ ಇರೋ ಪ್ಯಾಕೇಜ್ಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಇದು ನನಗೆ ಎಷ್ಟು ಫೇವ್ರೇಟ್ ಅಂತ. ನಾನು ಈ ವಿಡಿಯೋಗೆ ಯೂಟ್ಯೂಬ್ ಸೆಟಪ್ ಅಂತೆಲ್ಲ ಏನೂ ಮಾಡಿಲ್ಲ. ಇವಾಗ ತಾನೇ ನನ್ನ ಆರ್ಡರ್ನ ರಿಸೀವ್ ಮಾಡಿಕೊಂಡೆ. ಇವತ್ತು ಹಾಟ್ ಪಿಂಕ್ ಸೇಲ್ ಆ್ಯಕ್ಚುಲಿ ಎಂಡ್ ಆಗ್ತಾ ಇದೆ. ಅದರಲ್ಲಿ ಈ ಸನ್ಸ್ಕ್ರೀನ್ ಆಫರ್ಗಿದೆ. ಆ್ಯಕ್ಚುಲಿ ಇದು 2 ಪರ್ಚೇಸ್ ಮಾಡೋದಕ್ಕೆ ಒಂದು ಫ್ರೀ ಬಿ ಇದೆ, ಬೈ 1 ಗೆಟ್ 1 ನಡೀತಾ ಇದೆ. ಆದರೆ ಇವತ್ತೇ ಪರ್ಚೇಸ್ ಮಾಡಲಿ ಅಂತ ನಾನು ಆರ್ಡರ್ ರಿಸೀವ್ ಮಾಡಿದ ತಕ್ಷಣ ಈ ವಿಡಿಯೋ ಶುರು ಮಾಡಿದ್ದೀನಿ. ಈ ಸನ್ಸ್ಕ್ರೀನ್ ನನಗೆ ಅಷ್ಟೊಂದು ಇಷ್ಟ ಯಾಕೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ನ ಇವಾಗ ಶೇರ್ ಮಾಡೋಣ. ಇದ್ರ ಪ್ಯಾಕೇಜಿಂಗ್ ಬಂದು ನೀವು ನೋಡ್ತಾ ಇದ್ದೀರಾ, ಈ ಥರ ಇದೆ. ಚಿಕ್ಕ ಸಿಂಪಲ್ ಬೇಸಿಕ್ ಪ್ಯಾಕೇಜಿಂಗ್ ಅಂತ ಏನು ತುಂಬ ಲಕ್ಸುರಿಯಸ್ ಆಗಿ ಏನಿಲ್ಲ. ಇದ್ರ ರೇಟ್ ಬಂದು 220 ರುಪೀಸ್ ಅಂತ ಪ್ಯಾಕೇಜ್ ಮೇಲೆ ಇದೆ. ಬಟ್ ಆಲ್ಮೋಸ್ಟ್ ಆಲ್ ಇದು ಯಾವಾಗೂ ಆಫರ್ ಪ್ರೈಸಲ್ಲೇ ಇರುತ್ತೆ. ನನಗೆ ಹಾಟ್ ಪಿಂಕ್ ಸೇಲಲ್ಲಿ ಇದೆರಡೂ ಕೂಡ 160 ರುಪೀಸಿಗೆ ಸಿಕ್ತು. ಮತ್ತು ಇದೊಂದು ಫ್ರೀ ಬಿ. ನಾನು ಇದೇ ಫಸ್ಟ್ ಟೈಮ್ ಇದನ್ನು 160ಗೆ ಬೈ ಮಾಡಿರೋದು. ಬೇರೆ ಟೈಮೆಲ್ಲ 180 ರುಪೀಸೇ ಪೇ ಮಾಡ್ತಿದ್ದೆ. ಒಂದು ಓಪನ್ ಮಾಡಿ ನೋಡೋಣ. ನೀವು ನೋಡಿದ್ರೆ ಇದರಲ್ಲಿ 2 ವೇರಿಯಂಟ್ ಇದೆ. ನಾನು ಎರಡೂ ಕೂಡ ಯೂಸ್ ಮಾಡಿದ್ದೀನಿ. ಇದು ಈ ಕಡೆ ಇರೋದು 30+ ಜೆಲ್, ಇದು 30+ ಕ್ರೀಮ್. ಇದು ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನಾನು ಇವಾಗ ಹೇಳ್ತೀನಿ. ಈ ಫಿಕ್ಸ್ಡರ್ಮಾ ಶ್ಯಾಡೋ 30+ ಜೆಲ್ನ ಇವರು ಮೇನ್ಲಿ ಫಾರ್ ಆಯಿಲಿ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಪೀಪಲ್ಗೆ ಅಂತ ಮಾಡಿರೋದು. ಇವರು ಇದ್ರ ಮೇಲೆ ಕೊಟ್ಟಿರೋ ಥರ ಇದೇನು ಕ್ಲೈಮ್ ಮಾಡುತ್ತೆ ಅಂದರೆ ಜೆಲ್ ಇರೋ ಇದರಲ್ಲಿ 2 ವೇರಿಯಂಟ್ ಇದೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಫಿಕ್ಸ್ಡರ್ಮಾ ಶ್ಯಾಡೋ ಜೆಲ್ ಸನ್ಸ್ಕ್ರೀನ್, ಇನ್ನೊಂದು ಕ್ರೀಮ್ ಸನ್ಸ್ಕ್ರೀನ್. ನಾನು ಜೆಲ್ಲಲ್ಲಿ ಯಾವಾಗಲೂ 30+ ಯೂಸ್ ಮಾಡಿದ್ದೀನಿ. 50+ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಒಂದು ಸಲ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಮೈನ್ ಇಂಗ್ರೀಡಿಯೆಂಟ್ ಯಾವುದೇ ಸನ್ಸ್ಕ್ರೀನಲ್ಲಿ ಇರಬೇಕಿರೋದು ಜಿಂಕ್ ಆಕ್ಸೈಡ್. ಇದರಲ್ಲಿ ಅದು ಫಸ್ಟ್ ಇಂಗ್ರೀಡಿಯೆಂಟ್ ಆಗೇ ಇದೆ. ಪ್ಲಸ್ ಇದು ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್. UAV ಆ್ಯಂಡ್ UAB ಕೂಡ RSನೂ ಕೂಡ ಇದು ನಿಮಗೆ ಏನೂ ಅಫೆಕ್ಟ್ ಮಾಡದೇ ಇರೋ ಥರ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಾಡಕ್ಟ್ ಬಂದು 40 ಗ್ರಾಮ್ ಇದೆ. 2 40 ಗ್ರಾಮೇ. ನೀವು ಸ್ಕಿನ್ನಿಗೆ ಅಪ್ಲೈ ಮಾಡಿದಾಗ ಅದು ವೈಟ್ ಕಾಸ್ಟ್ನ ಬಿಡಲ್ಲ. ಅದನ್ನು ನೀವು ನೀಟಾಗಿ ಒಂದ್ಸಲ ಮಸಾಜ್ ಮಾಡಿದ್ರೆ ಸಾಕು, ಇನ್ಸ್ಟೆಂಟ್ ಗ್ಲೋ ನೋಡ್ತೀರಾ. ಪ್ಲಸ್ ಒಂದ್ಸಲ ನಿಮ್ಗೆ ವೈಟ್ ಕಾಸ್ಟ್ ಇದೆ ಅಥವಾ ಜಿಡ್ಡು ಅನ್ನೋ ಫೀಲೇ ಆಗಲ್ಲ. ಇದು ನಾನ್ ಕೊಮೊಡೋಜಿನಿಕ್ ಕೂಡ. ಅಂದರೆ ನಿಮಗೆ ಏನಾದ್ರು ಪಿಂಪಲ್ ಎಲ್ಲ ಇತ್ತು ಅಂದರೆ ಅದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದಾಗ ಮಾಡಲ್ಲ. ನಿಮಗೆ ಆಯಿಲಿ ಸ್ಕಿನ್ ಇರಲಿ ಅಥವಾ ಪಿಂಪಲ್ ಇರೋ ಸ್ಕಿನ್ನೇ ಇರಲಿ, ನಿಮಗೆ ಅದು ಒಂಥರ ಕಂಫರ್ಟ್ ಫೀಲ್ ಕೊಡುತ್ತೆ ಈ ಸನ್ಸ್ಕ್ರೀನ್. ಕ್ರೀಮ್ ಬೇಸ್ ಮತ್ತು ಜೆಲ್ ಬೇಸ್ ಎರಡೂ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ. 2 ಇದೆ, ಆಲ್ರೆಡಿ ಖಾಲಿ ಆಗೋಕ್ಕೆ ಬಂದಿದೆ, ನೀವು ನೋಡ್ತಾ ಇರ್ಬೋದು. ನಂದು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಅವಾಗ 2 ಯೂಸ್ ಮಾಡ್ತೀನಿ. ಬಟ್ ಕ್ರೀಮ್ ಬೇಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಬಿಕಾಸ್ ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ ಅಲ್ಲ, ನನಗೆ ಸ್ವಲ್ಪ ಮಾಯ್ಶ್ಚರೈಸರ್ ಥರನೂ ವರ್ಕ್ ಆಗಬೇಕಾಗುತ್ತೆ. ಸೊ ನಾನು 2 ಯೂಸ್ ಮಾಡ್ತೀನಿ. ಇದೊಂದು ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಇದೆ ಜೆಲ್ ಬೇಸ್ಡು. ಇದು ಕ್ರೀಮ್ ಕನ್ಸಿಸ್ಟೆನ್ಸಿ ಇದೆ. ಹಂಗಂತ ತುಂಬ ತಿಕ್ ಕ್ರೀಮ್ ಕೂಡ ಏನಲ್ಲ, ಕ್ರೀಮಿ ಕನ್ಸಿಸ್ಟೆನ್ಸಿ. ಇದೂ ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಜೆಲ್ಲು ಕ್ರೀಮ್ ಕೂಡ ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬ್ಲೆಂಡ್ ಮಾಡಿ ಆದಮೇಲೆ ಇವಾಗ 2 ಬ್ಲೆಂಡ್ ಮಾಡಿದ್ದೀನಿ. ನಿಮ್ಗೇನು ಎರಡರಲ್ಲಿ ಯಾವ್ದು ಜೆಲ್ ಯಾವ್ದು ಕ್ರೀಮ್ ಅನ್ನೋದೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಒಂದೇನೆಂದರೆ ಜೆಲ್ ಸ್ವಲ್ಪ ಬೇಗ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕ್ರೀಮ್ ಬೇಸ್ನ ಒಂದು 20 ಸೆಕೆಂಡ್ಸ್ ಜಾಸ್ತಿ ತಗೊಳುತ್ತೆ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಷ್ಟೇ. ಬಟ್ ಗ್ಲೋನ 2 ಈಕ್ವಲ್ಲೇ ಕೊಡುತ್ತೆ, ನೀವು ನೋಡ್ತಾ ಇರಬಹುದು. ನಿಮ್ಗೆ ಇನ್ನೊಂದು ಕ್ವೆಶನ್ ಬರ್ಬೋದು, ಇವಾಗ ಜೆಲ್ 30+ ಇದೆ ಮತ್ತು ಕ್ರೀಮ್ 50+ ಇದೆ, ನಾನು ಯಾವುದನ್ನು ಪರ್ಚೇಸ್ ಮಾಡೋದು, ಜಾಸ್ತಿ SPF ಇರೋದು ತೊಗೋಬೇಕಾ ಆ ಥರ. ಹಂಗೇನೂ ಇಲ್ಲ. ಒಂದೊಂದು 2%, 3% ಅಷ್ಟೇ ಪ್ರೊಡಕ್ಷನ್ ಕಡಿಮೆ ಇರುತ್ತೆ 50+ಗೆ ಮತ್ತು 30+ಗೆ. ಏನು ತುಂಬ ಜಾಸ್ತಿ ಯಾವಾಗಲೂ ಸನ್ಸ್ಕ್ರೀನ್ನ ಒಂದು ಸ್ವಲ್ಪ ತೊಗೊಂಡು ಇಷ್ಟು ತೊಗೊಂಡು ಹಾಕೋಬಿಡ್ತೀನಿ ಅಂತ ಅಂದರೆ ಅದು ಇಲ್ಲ, ಅದು ವರ್ಕ್ ಮಾಡಲ್ಲ. ಮಿನಿಮಮ್ ಅಂತ ಅಂದ್ರೂ ನೀವು 2 ಬೆರಳಷ್ಟು ಸನ್ಸ್ಕ್ರೀನ್ ತೊಗೊಂಡೇ ಮುಖಕ್ಕೆ ಅಪ್ಲೈ ಮಾಡಬೇಕು. ಇಷ್ಟು ಹಾಕಿದ್ಮೇಲೆ ಮುಗಿತಾ ಅಂದರೆ ಇಲ್ಲ, ಪ್ರತಿ 2 ಅವರ್ಸ್ಗೂ ಕೂಡ ನೀವು ರೀಅಪ್ಲಿಕೇಶನ್ ಮಾಡಬೇಕಾಗುತ್ತೆ. 2 ಅವರ್ಸ್ಗೊಂದ್ಸಲ ಅಪ್ಲೈ ಮಾಡಬೇಕಿರೋದ್ರಿಂದನೇ ನಾನು ಸನ್ಸ್ಕ್ರೀನಿಗೆ ತುಂಬ ಜಾಸ್ತಿ ದುಡ್ಡು ಹಾಕೋಕ್ಕೆ ಯಾವಾಗೂ ಹೋಗಲ್ಲ. ಹೇಳಕ್ಕೆ ಹೋದರೆ ಫಾರ್ ಇಂಡಿಯನ್ ಸ್ಕಿನ್ 30+ ಇಸ್ ಮೋರ್ ದೆನ್ 50 ಸಿಕ್ಕಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಸಮ್ಮರ್ ಸೀಸನ್ ಆಗಿರಲಿ, ವಿಂಟರ್ ಸೀಸನ್ ಆಗಿರಲಿ, ರೈನಿ ಸೀಸನ್ ಆಗಿರಲಿ, ನೀವು ಮನೆ ಒಳಗಡೆ ಇರಿ, ಮನೆ ಹೊರಗಡೆ ಇದ್ದರು, ಅಥವಾ ನೀವು ಆಫೀಸ್ಗೆ ಹೋಗೋರಾಗಿದ್ದರು, ನಾನು AC ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತೀನಿ, ಆಚೆಗೆ ಬರಲ್ಲ, ಯಾವುದೇ ಸಿಚುವೇಶನ್ ಇರಲಿ ಸನ್ಸ್ಕ್ರೀನ್ ಹಚ್ಚೋದು ಮಾತ್ರ ಮರಿಬೇಡಿ. ಒಂದ್ಸಲ ಈ ಸನ್ಸ್ಕ್ರೀನ್ನ ಟ್ರೈ ಮಾಡಿ ನೋಡಿ, ನೀವು ತುಂಬಾ ಇಷ್ಟ. ಅಫೋರ್ಡಬಲ್, ಲೈಟ್ ವೆಯ್ಟ್, ನಾನ್ ಕೊಮೊಡೋಜೆನಿಕ್, ಬ್ರಾಡ್ ಸ್ಪೆಕ್ಟ್ರಮ್ UV ರೇಡಿಯೇಷನ್ಸಿಂದನೂ ಸ್ಕಿನ್ನ ಕಾಪಿ 30+ ಪ್ರೊಟೆಕ್ಷನ್ ಇದೆ. ಜೆಲ್ ಬೇಸ್, ಕ್ರೀಮ್ ಬೇಸ್ ಎರಡರಲ್ಲೂ ಸಿಗುತ್ತೆ. ಇದೆಲ್ಲದಕ್ಕಿಂತ ಒಂದು ಸನ್ಸ್ಕ್ರೀನ್ ಪರ್ಚೇಸ್ ಮಾಡೋಕ್ಕೆ ಯಾವ ಕ್ವಾಲಿಟಿ ಬೇಕಲ್ವಾ. ಮತ್ತು ನೈಕಾದಲ್ಲಿ ಹಾಟ್ ಪಿಂಕ್ ಸೇಲ್ ನಡೀತಾ ಇದೆ. ಇವತ್ತು ಆ್ಯಕ್ಚುಲಿ ಅದು ಲಾಸ್ಟ್ ಇದೆ. ನಿಮಗೂ ಈ ಸನ್ಸ್ಕ್ರೀನ್ನ ಪರ್ಚೇಸ್ ಮಾಡಬೇಕು ಅಂದರೆ ಬೇಗ ಹೋಗಿ ಪರ್ಚೇಸ್ ಮಾಡಿ, ನೀವು ಖಂಡಿತ ರಿಗ್ರೆಟ್ ಮಾಡಲ್ಲ. ಯಾವುದೇ ಸ್ಕಿನ್ ಕೇರ್ ಸ್ಟೆಪ್ನ ಒಂದಿನ ಮಿಸ್ ಮಾಡಿದರೂ ನಡೆಯುತ್ತೆ. ಆ್ಯಸ್ ಲಾಂಗ್ ಆಸ್ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇರೋ ತನಕ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.